ಏನೇನ್ ಸಂಸ್ಕಾರಗಳು ಈಗ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ಹೌದು. ನಮಗೇನಾದ್ರೂ ಆಕ್ಷನ್ ಇದೆಯಾ ಅದರಲ್ಲಿ? ಏನು ಮಾಡಿದ್ರೆ ಒಳ್ಳೆ ಸಂತತಿನ ಪಡಿಬಹುದು? ಸೊ ಇವಾಗ ಈ ಸಂಸ್ಕಾರ ಅಂತ ಹೇಳಿದ ತಕ್ಷಣ ಒಂದು ಬೇಸ್ ಲೈನ್, ಒಂದು ಪ್ರಿನ್ಸಿಪಲ್ಸ್ ಇರುತ್ತಲ್ಲ. ಸೊ ಸಂಸ್ಕಾರಕ್ಕೆ ಏನು ಅಂತಂದ್ರೆ ಅಲ್ಲಿ ಅದು ದೋಷ ನಿವಾರಣೆ ಮಾಡುತ್ತೆ, ದೋಷಗಳನ್ನ ನಿವಾರಣ, ಗುಣ ಉತ್ಪನ್ನ ಮಾಡುತ್ತೆ. ಸೊ ಅದು ಯಾವುದೇ ಆಗಿರ್ಬೋದು, ನಾ ಹೇಳಿದ್ನಲ್ಲ ಮುಂಚೆ ಹೇಳ್ದಂಗೆ. ಸೊ ಆ ಗುಣ ಒಳ್ಳೆಯ ಗುಣ ಆಗಿರ್ಬೋದು ಅಥವಾ ಕೆಟ್ಟ ಗುಣ ಆಗಿರ್ಬೋದು. ಸೊ ಈ ಗರ್ಭ ಸಂಸ್ಕಾರದಲ್ಲಿ ಎಲ್ಲವೂ ಒಳ್ಳೆಯ ಗುಣನೇ ಇಂಪಾರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಈಗ ಸಾಕಷ್ಟು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹಲವಾರು ಸಂಸ್ಕಾರಗಳನ್ನು ಹೇಳ್ತಾರೆ. ಈಗ ಗೌತಮ ಸಂಪ್ರದಾಯದಲ್ಲಿ 40 ಸಂಸ್ಕಾರಗಳಿದೆ ಅಂತ ಹೇಳ್ತಾರೆ, ಅಂಗಿರಸರ ಪ್ರಕಾರ 25 ಇದೆ ಅಂತ ಹೇಳ್ತಾರೆ. ಸೊ ಹಾಗೆ ಒಂದು ಬಟ್ ಬೇಸಿಕ್ ಈಗ ಎಲ್ಲರೂ ಅಕ್ಸೆಪ್ಟೆನ್ಸ್ ಅಲ್ಲಿ ಇರೋದು ಷೋಡಶ ಸಂಸ್ಕಾರ ಅಂತ ನೀವು ಕೇಳೇ ಇರ್ತೀರ. ಅಂದ್ರೆ ಒಂದು ಆ ಷೋಡಶ ಸಂಸ್ಕಾರ ಒಬ್ಬ ಮನುಷ್ಯನ ಸಂಪೂರ್ಣ ಜೀವಿತ ಅವಧಿಗೆ, ಹುಟ್ಟಿನಿಂದ ಹಿಡಿದು ಅಂತ್ಯಷ್ಟಿಯವರೆಗೂ. ಸೊ ಇಲ್ಲಿ ಗರ್ಭಕ್ಕೆ ಸೀಮಿತವಾಗಿರೋದ್ರಿಂದ ಸೊ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ ಸೊ ಅದರಲ್ಲಿ ಗರ್ಭಾಧಾನ ಸಂಸ್ಕಾರ ಅಂತ ಮೊದಲನೇದು. ಗರ್ಭಾಧಾನ ಸಂಸ್ಕಾರದಿಂದ ನಂತರ ಪುಂಸವನ ಸಂಸ್ಕಾರ, ನಂತರ ಸೀಮಂತೋನ್ನಯನ ಸಂಸ್ಕಾರ, ಅದರ ಒಂದು ಸಬ್ ಕ್ಯಾಟಗರಿ ವಿಷ್ಣು ಬಲಿ ಅಂತ ಒಂದು ಸಂಸ್ಕಾರ ಬರುತ್ತೆ. ಮತ್ತೆ ಹುಟ್ಟಿದ ನಂತರ ಇಮಿಡಿಯೇಟ್ಲಿ ಮಾಡೋದು ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ. ಇದಿಷ್ಟು ನಮ್ಮ ಗರ್ಭ ಸಂಸ್ಕಾರದ ಪರ್ವ್ಯೂ ಅಲ್ಲಿ ಬರುತ್ತೆ.